ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ಬಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀವಿ ಗುರುವಾರ. ಅಲ್ಲಿ ಅದೇ ಸಾಯಿಬಾಬಾನು ಮತ್ತೆ ಇದಕ್ಕೂ ಹೋಗೋಣ. ಇವಳು ಕರೆದ್ಲು ಅಲ್ಲಿ ಬನ್ನಿ ಆಂಟಿ ಅಂತ. ಈವ್ನಿಂಗ್ ನೈಟಲ್ಲಿ ಅದೇ ಅಮ್ಮ ಬರ್ತೀನಿ ಅಂದವ್ರೆ. ಗಾಡಿನಲ್ಲಿ ಹೋಗ್ಬೋದಲ್ಲ ಅವಾಗ. ಎಲ್ಲಿ ಹೋಗ್ತಾ ಇದ್ದೀವಿ, ಏನು ವ್ಲಾಗ್ ಇದು ಅಂತೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ? ಎಸ್, ಇದು ದೊಡ್ಡನಕ್ಕುಂದಿಯ ಜಾತ್ರೆ ಮತ್ತು ಊರಬ್ಬ ಈ ಥರ ವ್ಲಾಗ್ ಇದು. ಸೊ ನೀವು ಯಾವ ಥರ ಅನ್ಕೊತಿರೋ ಆ ಥರದ್ದು ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು. ಎಂಜಾಯ್ ಮಾಡಿದ್ರಿ. ರಾ ಕ್ಲಿಪ್ಪಿಂಗ್ಸು ಹಾಕ್ತೀನಿ, ಇನ್ ಬಿಟ್ವೀನ್ ನಾನು ವಾಯ್ಸ್ ಓವರ್ ಕೂಡ ಕೊಡ್ತೀನಿ. ಇಲ್ಲಿ ಹೋಗ್ತಾ ಇರೋದು ನಾನು, ನಮ್ಮ ಅತ್ತೆ, ಪಾಪು, ಎದುರುಗಡೆ ಮನೆ ಅಕ್ಕ, ಅವ್ರ ಅತ್ತೆ ಮತ್ತು ಇಬ್ಬರು ಮಕ್ಕಳು. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿರಿ. ಸೊ ಒಂಥರ ಲೈಕ್ ಲೇಡೀಸ್ ಗ್ಯಾಂಗ್ ಥರನೇ ಅಂದ್ಕೊಳ್ಳಿ. ಸೊ ದೇವಸ್ಥಾನಕ್ಕೆ ಹೋಗಿ ರಾಮನವಮಿ ದಿವಸನೇ ಇದು ಕೂಡ. ಸೊ ಆವತ್ತಿನ ದಿವಸನೇ ಅವರು ಮಾಡೋದು ಊರಬ್ಬ, ಊರ ಜಾತ್ರೆ ಎಲ್ಲ. ಅಲ್ಲಿ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇದು ರಾತ್ರಿ 9 ಗಂಟೆ ಆಲ್ಮೋಸ್ಟ್ ಆಲ್ ನಾವು ಸ್ಟಾರ್ಟಪ್ ಆಗಿರೋದು. ಬೇಗನೆ ಹೋಗಿ ಬೇಗ ಬರೋಣ, ಯಾಕಂದರೆ ಪಾಪು ಮಲ್ಕೊಂಬಿಡ್ತಾನಲ್ವಾ. ಸೊ ಅದಕ್ಕೋಸ್ಕರ ಅವನಿಗೂ ಸ್ವಲ್ಪ ದೇವ ದರ್ಶನ ಎಲ್ಲ ಮಾಡಿಸ್ಕೊಂಡು ರಾಮನವಮಿ ದಿವಸ ಹೋಗಲೇಬೇಕು ದೇವಸ್ಥಾನಕ್ಕೆ ಅಲ್ವಾ. ಸೊ ನಮ್ಮ ಕಡೆ ಆ ಥರ, ನಿಮ್ಮ ಕಡೆ ಅದೇ ಥರನಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರಿ. ನೋಡಿ ಎಲ್ಲ ಬ್ಯಾಕ್ ತೋರಿಸ್ತಾ ಇದ್ದೀನಿ. ಇನ್ನು ಫ್ರೆಂಡ್ ಕೂಡ ಅವ್ರು ಯಾರ್ಯಾರು ಏನೇನು ಅಂತ ನನ್ನ ಮುಂದೆಯಿಂದ ನೋಡ್ತಿದ್ದಾರೆ. ಆಲ್ರೆಡಿ ಯಾರ್ಯಾರು ನನ್ನ ಹಳೆ ವ್ಲಾಗ್ಸ್ಗಳನ್ನ ನೋಡಿರ್ತೀರ ಅವ್ರಿಗೆ ಗೊತ್ತಿರುತ್ತೆ. ಲಕ್ಕಿ ಪಾಪು ಫ್ರೆಂಡು, ಅವ್ರ ಅಕ್ಕ, ಅವ್ರ ಅಮ್ಮ ಮತ್ತು ಅವ್ರ ಅಜ್ಜಿ. ಸೊ ಇವರೆಲ್ಲ ಬರ್ತ್ಡೇ ವ್ಲಾಗಲ್ಲಿ ಕಾಣಿಸ್ಕೊಂಡಿದ್ದಾರೆ. ಪ್ರಾಬಬ್ಲಿ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಆ ವ್ಲಾಗ್ ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಲಕ್ಕಿ ಬೈಲಿ ಅಕ್ಕ ಕೈ ಹಿಡ್ಕೊ. ರೇಷನ್ ಆಗಿದೆ ಅಲ್ಲ, ನೋಡಕ್ಕೆ ಚಂದ ಇವೆಲ್ಲ. ಊರ್ ಕಡೆ ಗ್ಯಾಪ್ನ ಬರ್ತಾ ಇದೆ. ಅಮ್ಮ ನಂಗೆಲ್ಲ ಈಸ್ಕೊಡಿ. ನೋಡಿ ಅದು ಟೋಟ, ಇದು ಟೋಟ ಎಷ್ಟು ಚೆನ್ನಾಗಿದೆ ಅಲ್ಲ. ಏ ಇಲ್ಲ ಕಣೋ, ನಡೆಯೋ ಸುಮ್ಮನೆ. ಚೆನ್ನಾಗಿದ್ದೀರಾ? ನಾನು ಬ್ಲಾಗಿಗೆ ಹೇಳಿ ಅಮ್ಮ ಮನೆ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ರಾ? ನಾನು ನಿನ್ನ ಕೈಯೋ ಬಿಟ್ಟಿಲ್ಲ ಅಲ್ಲ ಪಾಪಚ್ಚಿ. ಅವರು ಮಮ್ಮಿ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರು. ಹಾಗೆ ಎಲ್ಲ ನೋಡ್ತಾ ಇರಬೇಕಾದ್ರೆ ಸ್ಮಿತಾ ಅಂತ ಅವರು ಮಮ್ಮಿ ಅವ್ರ ಕೊಲೀಗು, ಅವರು ಸಿಕ್ಕಿದ್ರು. ಹಾಯ್ ಅಂತ ಹೇಳಿ ಸ್ವಲ್ಪ ಹೊತ್ತು ಪರ್ಸ್ನಲ್ ಟಾಕ್ಸ್ ಇತ್ತು, ಮಾತಾಡಿಬಿಟ್ಟು ಹಾಗೆ ದೇವಸ್ಥಾನ ಒಳಗಡೆ ಬಂದಿದ್ದು. ಸೊ ದೇವ್ರ ದರ್ಶನ ಹಾಗೆ ಹಾಕ್ತೀನಿ ನೋಡಿ. ಆ ಸೌಂಡು, ಆ ಮ್ಯೂಸಿಕ್ ಎಲ್ಲ ಆಸಮ್ ಆಗಿದೆ. ನನಗಂತೂ ಊರಬ್ಬ, ಈ ಥರ ಜಾತ್ರೆ, ಈ ಥರ ಟಾಯ್ಸು, ಕಲರ್ ಲೈಟ್ಸು ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಇನ್ನು ಮಕ್ಕಳು ಸುಮ್ಮನಿರ್ತಾರೆ, ನಮ್ಮಂಥವ್ರಿಗೆ ನೋಡಿದ್ರೆ ಕಣ್ಚುಸ್ತೈತೆ ಆ ಥರ ಐತೆ. ಸಖತ್ತಾಗಿತ್ತು. ಸೊ ಫಸ್ಟು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಬನ್ನಿ.
ಸೊ ಇಲ್ಲಿ ನಾವು ನಿಂತ್ಕೊಂಡು ಪ್ರಸಾದ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಕ್ಯೂ ಇದೆ ದೊಡ್ಡದಾಗಿ. ಸೊ ನೋಡಿದ್ರಲ್ಲ ದೇವಸ್ಥಾನ ದರ್ಶನ ಯಾವ ಥರ ಇತ್ತು ಅಂತ. ಅವರೇ ಕರ್ಕೊಂಡು ಹೋದ್ರು, ಅವರೇ ಕರ್ಕೊಂಡು ಬಂದು ಆಚೆ ಬಿಟ್ಟರು, ಅಷ್ಟೊಂದು ರಶ್ ಇತ್ತು. ಬಟ್ ಸಿಕ್ಕಾಪಟ್ಟೆ ಸೂಪರ್ಬಾಗಿ ರೆಡಿ ಮಾಡಿದರು ದೇವ್ರುಗಳನ್ನ. ಅಲಂಕಾರ ಅಂತೂ ನೀವು ನೋಡಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಸೊ ಯಾರ್ಯಾರು ಅಕ್ಕಪಕ್ಕ ದೊಡ್ಡನಕ್ಕುಂದಿ ಸೈಡ್ ಇರ್ತೀರೋ ಡೋಂಟ್ ಮಿಸ್, ವಿಸಿಟ್ ಮಾಡಿ ಒಂದ್ಸಲ ದೇವಸ್ಥಾನ. ತುಂಬ ಪ್ಲೆಸೆಂಟ್ ಆಗಿದೆ ಮತ್ತು ಒಳ್ಳೆ ದರ್ಶನ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಕ್ಯೂ ಕೂಡ ಸಿಕ್ಕಾಪಟ್ಟೆ ಲಾಂಗ್ ಇತ್ತು, ಅದಕ್ಕೆ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ನೋಡಿ ನಿಮ್ಮ ಅಭಿಪ್ರಾಯ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲ ಅಂದರೆ ಆಗಲೇ 200 ಜನ ಮೇಲೆ ಹೋಗ್ತಾ ಇದ್ರು ನನ್ನ ರಾಮನೇ. ಅಯ್ಯೋ ಏನು ಇಷ್ಟ ಹಾಕಿಸ್ತಾವ. ಸೊ ಮುಗೀತು, ಪ್ರಸಾದ ತಿನ್ಕೊಂಡು ತೀರ್ಥ ತಗೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ವಾಪಸ್ ಆಚೆ ಬಂದ್ರಿ. ಆಚೆ ಬಂದಮೇಲೆ ಶುರು ಆಗುತ್ತೆ ಅಲ್ವಾ. ಮಕ್ಕಳು ಬೇರೆ ಇದ್ದರು, ಲಕ್ಕಿ ಇತ್ತು ಮೇಯ್ನಾಗಿ ಲಕ್ಕಿ ಇದ್ದ. ಸೊ ಅವನಿಗೆ ಇವಾಗಿನ ವಯಸ್ಸು ಹೆಂಗೆ ಅಂತ ಹೇಳಿದ್ರೆ ಅಲ್ಲಿ ಕಲರ್ಫುಲ್ ಟಾಯ್ಸ್ ಎಲ್ಲ ನೋಡಿಬಿಟ್ಟು ಇಷ್ಟ ಆಗೋದಂತೂ ಸಹಜ. ಅಂದರೆ ಆ ವಯಸ್ಸಿನ ಮಕ್ಕಳಿಗೆ. ನಮ್ಮ ಪಾಪುಗೆ ಇನ್ನೂ ಅದೆಲ್ಲ ಗೊತ್ತಾಗಲ್ಲ, ಅವನಿನ್ನ ಕೇಳಲ್ಲ. ಸೊ ಅವನು ದೊಡ್ಡವನಾದ್ಮೇಲೆ ಇದೇ ಥರ ಮಾಡ್ಬೋದು ಅಂದ್ಕೊತಾ ಇದ್ದೀನಿ. ಸೊ ಎಲ್ಲ ಪ್ರಿಪೇರ್ ಆಗ್ತಾಯಿದ್ದೀನಿ ನೋಡಿಕೊಂಡು ನಾನು ಕೂಡ. ಹಾಗೆ ಹುಡ್ಗೀರು ಅಂತ ಹೇಳಿದ್ರೆ ಗೊತ್ತಲ್ವಾ ಯಾವ ಥರ ಇರುತ್ತೆ ಅಂತ. ಸೊ ಅಲ್ಲಿರೋ ಜ್ಯುವೆಲ್ರೀಸ್ ಮೇಲೆ, ಇಯರಿಂಗ್ಸ್ ಮೇಲೆ, ಬ್ಯಾಂಗಲ್ಸು ಅದ್ರ ಮೇಲೆಲ್ಲ ಕಣ್ಣು ಹೋಗುತ್ತೆ. ಸೊ ಅದೇ ರೀತಿ ಸ್ಲಿಪ್ಪರ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹಾಗೆ ತುಂಬ ಶಾಪಿಂಗ್ ಕೂಡ ಮಾಡಿದ್ದೀವಿ. ಏನೇನು ತೊಗೊಂಡ್ರಿ ಅದೆಲ್ಲ ನಾನು ತೋರಿಸ್ಬೇಕಾ ಗೊತ್ತಿಲ್ಲ. ಬಟ್ ಒಂದಂತೂ ಹೇಳ್ತೀನಿ, ಆನ್ಲೈನ್ ಮಾತ್ರ ನೋಡಿಕೊಂಡು ಕುತ್ಕೊಬೇಡಿ. ಈ ಥರ ಒಂದು ಸಿಚುವೇಶನ್ಸ್ ಇರುತ್ತಲ್ಲ, ಲೈಕ್ ಜಾತ್ರೆ ಆಗಲಿ ಮತ್ತು ಈ ಥರ ಎಲ್ಲದರಲ್ಲೂ ಸೇಮ್ ಕ್ವಾಲಿಟಿ ಇರುತ್ತೆ. ಕ್ವಾಲಿಟಿಯಲ್ಲಿ ನಿಜವಾಗ್ಲೂ ಅಷ್ಟೊಂದು ವ್ಯತ್ಯಾಸ ಅನ್ನಿಸ್ಲಿಲ್ಲ ನನಗೆ. ಬಟ್ ತುಂಬ ಕಮ್ಮಿ ರೇಟಲ್ಲಿ ಸಿಗ್ತಾ ಇದೆ. ಆನ್ಲೈನಲ್ಲಿ ನಿಮಗೆ 50% ಜಾಸ್ತಿ ಹಾಕಿದ್ದಾರೆ ಕಂಪ್ಯಾರಿಟಿವ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಯಾಕಂತ ಹೇಳಿದ್ರೆ ನಾವು ಅಲ್ಪ ಸ್ವಲ್ಪ ಪ್ರಾಡಕ್ಟ್ಸ್ಗಳನ್ನ ತೊಗೊಂಡೆ ಅಂತ ಹೇಳಿದ್ನಲ್ವಾ. ಸೊ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ ಆನ್ಲೈನ್ ರೇಟ್ಗೂ ಮತ್ತು ನಾವು ಡೈರೆಕ್ಟಾಗಿ ಹೋಗಿ ಪರ್ಚೇಸ್ ಮಾಡೋದಕ್ಕೂ. ಜೊತೆಗೆ ಪ್ರೈಸ್ ಜೊತೆಗೆ ನಿಮಗೆ ಎಷ್ಟೊಂದು ಪೇ ಮಾಡಬೇಕು ಅಂದರೆ ಲೈಕ್ GST ಆಗಲಿ. ಮತ್ತು ಇಲ್ಲೆಲ್ಲ GST ಏನೋ ಮಾಡಲ್ಲ ಪಾಪ ಇವರು. ವಾಲೆಗಳು ನೋಡಿ, ಇದೆಲ್ಲ ಜಸ್ಟ್ 100 ರೂಪೀಸ್, 50 ರೂಪೀಸ್ ಈ ಥರ ಇದೆ. ನೀವು ಆನ್ಲೈನಲ್ಲಿ ಚೆಕ್ ಮಾಡಿ ನೋಡಿ. ಅಬ್ಬಬ್ಬ ಅಂದರೂ ಒಂದು ಮಿನಿಮಮ್ 300-400 ಆ ಥರ ಅಪ್ಡೇಟ್ ಮಾಡಿರ್ತಾರೆ. ನನ್ನ ಓನ್ ಎಕ್ಸ್ಪೀರಿಯನ್ಸ್, ನಾನು ನೋಡಿದ್ದೀನಿ ವಾಲೆಗಳನ್ನ ತೊಗೊಂಡು. ಆನ್ಲೈನಲ್ಲೂ ತೊಗೊಂಡಿದ್ದೀನಿ, ಈ ಥರ ಆಚೆನೂ ತೊಗೊಂಡಿದ್ದೀನಿ. ನನಗೆ ನಿಜವಾಗ್ಲೂ ಏನು ಅಷ್ಟೊಂದು ಡಿಫ್ರೆಂಟ್ ಅನಿಸಲ್ಲ ಕ್ವಾಲಿಟಿಯಲ್ಲಿ. ಸೊ ಇದೇ ರೀತಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಮತ್ತು ಲಕ್ಕಿ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದ. ಅವನಿಗೂ ತುಂಬ ಇಷ್ಟ ಆಯಿತು. ಬಟ್ ಸ್ವಲ್ಪ ಹತ್ತ ಅದು ಇದು ನೋಡಿಬಿಟ್ಟು ಹಠ ನನಗೆಲ್ಲ ಬೇಕು ಅಂತಾರಲ್ವ ಮಕ್ಕಳು, ಬೇಕು ಅನ್ನೋದೆಲ್ಲ ಕೊಡ್ಸೋಕ್ಕೆ ಆಗಲ್ಲ. ಎಲ್ಲನೂ ವೇಸ್ಟೇ ಅದು. ಅಂದರೆ ಬೇಡದೇ ಇರೋ ಐಟಮ್ಸ್ನ ಒಂದು ದಿವಸನೂ ಇಟ್ಕೊಂಡೇ ಇರೋ ಐಟಮ್ಸ್ನ ಕೊಡ್ಸೋದು ವೇಸ್ಟ್. ಅವ್ರಿಗೆ ತುಂಬ ಯೂಸ್ಫುಲ್ ಆದರೆ ಓಕೆ, ಅವ್ರು ಇಟ್ಕೊಂಡು ಆಟ ಆಡ್ತಾರೆ ಅನ್ನೋದಾದರೆ ಕೊಡಿಸ್ಬೇಕು ಮಕ್ಕಳಿಗೆ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಯಾವುದು ಏನು ಅದನ್ನು ತಿಳಿಸಿ. ಇಲ್ಲಿ ತೋರಣಗಳು ಹಾಕಿದ್ರು. ಸೊ ತುಂಬ ಒಳ್ಳೆ ಕ್ವಾಲಿಟಿ, ನಿಜ ಹೇಳ್ತೀನಿ, ತುಂಬ ಚೆನ್ನಾಗಿದೆ. ಮುಟ್ಟೆಲ್ಲ ನೋಡಿದೆ ನಾನು. ಬಟ್ ರೇಟು ಅವರು ಹೇಳ್ತಾ ಇದ್ರು ಒಂಚೂರು ಕಮ್ಮಿ ಮಾಡ್ಕೊತಾರಲ್ಲ. ಸೊ ನಮಗೆ ಬೇರೆ ಚಾಯ್ಸ್ ಇಲ್ದಿರ ಬಿಟ್ಟೋದ್ರಿ. ಬಟ್ ಕ್ವಾಲಿಟಿ ಆಗಲಿ ರೇಟ್ ಆಗಲಿ ಕಂಪ್ಯಾರಿಟಿವ್ಲಿ ಆನ್ಲೈನ್ ಕಂಪೇರ್ ಮಾಡಿದ್ರೆ ಅನಿಸುತ್ತೆ. ಸೊ ಡೋಂಟ್ ಮಿಸ್. ನಿಮ್ಮನೆ ಹತ್ರನೂ ಜಾತ್ರೆ ಮತ್ತು ಊರಬ್ಬ ಈ ಥರ ಎಲ್ಲ ನಡೀತಿದ್ರೆ ನೀವು ಒಂದ್ಸಲ ಹೋಗಿ ವಿಸಿಟ್ ಮಾಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಬಟ್ ಕ್ವಾಲಿಟಿ ಅಂತೂ ನಿಜವಾಗ್ಲೂ ಚೆನ್ನಾಗಿತ್ತು. ಈ ಥರ ರೋಡ್ ಸೈಡಲ್ಲಿ ಮಾರೋರ ಹತ್ರ ತೊಗೊಂಡ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಅವ್ರೇನು ಜಾಸ್ತಿ ಲಾಭ ಇಟ್ಕೊಂಡು ಮಾರಲ್ಲ, ಒಂದು 20 ರೂಪಾಯಿ 10 ರೂಪಾಯಿ ಈ ಥರನೇ ಮಾರೋದು. ನೋಡು ಪಜಲ್ಸ್ ಇದೆ. ಬೇಡ ಕಣೋ, ಏನು ತಗೋಬೇಡ, ಬಾರೋ. ಸ್ಪಿನ್ನರ್ ಇದೆ, ಹತ್ರ ವಾಟರ್ ಫಾಲ್ ಇದೆ, ಫ್ಯಾನ್ ಇದೆ, ಎಲ್ಲ ಇದೆ. ಬಾ, ನಮ್ಮನೇಲೆ ಇದೆಯಲ್ಲ, ಆಟ ಆಡ್ಕೊಳ್ಳಿವಂತೆ. ಅಮ್ಮ 220
ಇದೆಯಾ ಪಾಸ್ ಇದೆಯಾ? ಇದೆಲ್ಲ ಬರುತ್ತೆ, ನಾನು ಇನ್ನ ಅಪ್ಲೋಡ್ ಮಾಡ್ತೀನಿ ಮಾಡಿ. ಶಾಪಿಂಗ್ ಟೈಮ್. ಅಮ್ಮ ಇಲ್ಲಿ ರಿಬ್ಬನ್ನು ಕ್ಲಿಪ್ಸ್ ಇದೆ, ಬೇಕಾ? ಕ್ಲಿಪ್ಸು ರಿಬ್ಬನ್ಸ್ ಬೇಡವಾ? ಅಲ್ವಾ? ಹಾಕು, ಈಸ್ಕೊಳ್ಳಿ ಅಮ್ಮ. ನೀವೊಂದು ಈಸ್ಕೊಳ್ಳಿ. ಎಷ್ಟು? 150 ಕಮ್ಮಿ ಮಾಡಲ್ವಾ? ಶಾಪಿಂಗ್ ಎಲ್ಲ ಮಾಡಿಕೊಂಡು ಹಾಗೆ ಆರ್ಕೆಸ್ಟ್ರಾ ನಡೀತಿತ್ತು, ಅದನ್ನು ನೋಡೋಕೆ ಹೋದ್ರಿ. ಮನೆ ಸುತ್ತ ಜನ ಚೇರ್ಗಳು ಹಾಕೊಂಡು ನೋಡ್ತಾ ಇದ್ರು, ಸಖತ್ತಾಗಿತ್ತು. ರಾ ವಿಡಿಯೋ ಹಾಕ್ತೀನಿ, ಹಾಗೆ ಎಂಜಾಯ್ ಮಾಡಿ. ಸ್ವಲ್ಪ ಹೊತ್ತು ನಿಂತ್ಕೊಂಡು ಒಂದು 4-5 ಹಾಡು ಡ್ಯಾನ್ಸ್ ಎಲ್ಲ ನೋಡಿಕೊಂಡು ಅಲ್ಲೇ ಪಕ್ಕದಲ್ಲಿ ಹೊಸದಾಗಿ ದೇವಸ್ಥಾನ ಇದೆ. ಸೊ ಬಸವಣ್ಣನ ದೇವಸ್ಥಾನ, ಅದನ್ನು ನೋಡೋಕ್ಕೆ ಅಂತ ಹೋದ್ವಿ. ಸುಬ್ರಹ್ಮಣ್ಯ ಇದ್ದಾರೆ, ಗಣೇಶ ಇದ್ದಾರೆ, ಬಸವಣ್ಣ ಇದ್ದಾರೆ. ಸೊ ಇಲ್ಲೇ ಇದೆಯಲ್ವಾ ಅಮ್ಮ ಅಂತ ನಾನು ಹೇಳ್ತಿದ್ದೆ. ಹೊಸದಾಗಿ ಓಪನ್ ಮಾಡಿದ್ದಾರೆ ಅಂತ ನಮ್ಮ ಅತ್ತೆ ಕೂಡ ಅಪ್ಡೇಟ್ ಕೊಡ್ತಾಯಿದ್ರು. ಸೊ ತುಂಬ ಚೆನ್ನಾಗಿತ್ತು ದರ್ಶನ, ತುಂಬ ಅಲಂಕಾರ ಮಾಡಿದರು. ಊರಬ್ಬ ಅಂದರೆ ಹಿಂಗೆ ಅಲ್ವಾ, ಸಿಕ್ಕಾಪಟ್ಟೆ ನನಗಂತೂ ಖುಷಿ ಆಯಿತು. ಮೇಯ್ನಾಗಿ ಗಣೇಶ ಸಿಕ್ಕಾಪಟ್ಟೆ ಕ್ಯೂಟಾಗಿ ಕಾಣಿಸ್ತದೆ. ನನ್ನ ಫೇವ್ರೆಟ್ ಗಾಡ್ ಆಗಿರೋದ್ರಿಂದ ನನಗೆ ತುಂಬ ಇಷ್ಟ. ಸೊ ಬಸವಣ್ಣ ಕೂಡ ಅಷ್ಟೇ, ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ. ನಂಗೆ ತುಂಬ ಇಷ್ಟ ಆಯ್ತಪ್ಪ. ಒಳ್ಳೆ ದರ್ಶನ ಆಯಿತು, ಒಳ್ಳೆ ದೇವ್ರ ದರ್ಶನ ಆಯಿತು. ಎಷ್ಟು ದೇವ್ರುಗಳನ್ನ ನೋಡಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತೀನಿ. ನೀವು ಅಲ್ಲಿಂದನೇ ಕೈ ಮುಕ್ಕೊಂಬಿಡಿ. ಮಾತ್ರ ಡ್ಯಾನ್ಸರ್ಸ್ ಎಷ್ಟು ಕಷ್ಟಪಟ್ಟು ಡ್ಯಾನ್ಸ್ ಆಡ್ತಾಯಿದ್ರು, ಹಂಗೆ ನೋಡ್ತಾನೆ ಇರಬೇಕು ಅನಿಸ್ತಾಯಿತ್ತು. ಬಟ್ ತುಂಬ ಹೊತ್ತು ಆಲ್ರೆಡಿ ನಾನು ಹೇಳಿದ್ನಲ್ವ, ಮನೆಗೆ ಬರೋ ಅಷ್ಟಕ್ಕೆ 12 ಗಂಟೆ ಆಯಿತು. ಇನ್ನೂ ಅಲ್ಲೇ ನಿಂತ್ಕೊಂಡಿದ್ರೆ 2 ಗಂಟೆ 1 ಗಂಟೆ 3 ಗಂಟೆ ಎಲ್ಲ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಬಂದ್ರಿ. ದೇವಸ್ಥಾನ ಕೆತ್ತನೆ ಕೂಡ ಕಲ್ಲಿಂದ ಕಟ್ಟಿರೋದಾಗಿರೋದ್ರಿಂದ, ಹೊಸದಾಗಿರೋದ್ರಿಂದ ಅದನ್ನು ನೋಡೋಕ್ಕೆ ಚೆಂದ. ಸೊ ಹಾಗೆ ಅದನ್ನೆಲ್ಲ ಒಂದು ಕ್ಲಿಪ್ಪಿಂಗ್ ತೊಗೊತಾ ಇದ್ದೆ. ಸೊ ನಿಮ್ಮನೆ ಹತ್ರನೂ ದೇವಸ್ಥಾನಗಳು ಹೊಸ್ದಾಗಿ ಕಟ್ಟಿದಾಗ ನಿಮಗೆ ಹೋಗೋಕ್ಕೆ ಇಷ್ಟ ಆಗುತ್ತಾ ಹೇಳಿ. ನನಗಂತೂ ತುಂಬ ಇಷ್ಟ ಆಗುತ್ತೆ. ಈ ಥರ ಕಲ್ಲಲ್ಲಿ ಕಟ್ಟಿರೋ ದೇವಸ್ಥಾನ ನೋಡಿದ್ರೆ ಸ್ವಲ್ಪ ಹಳೆ ಕಾಲದ ದೇವಸ್ಥಾನಗಳನ್ನೆಲ್ಲ ನೆನಪಾಗುತ್ತೆ. ಇವಾಗ ಎಲ್ಲಿ ತುಂಬ ದೇವಸ್ಥಾನಗಳು ಹೊಡೆದ್ಬಿಟ್ಟು ವಾಪಸ್ ಕಟ್ತಾ ಇದ್ದಾರೆ. ಬಟ್ ಹಳೇದನ್ನ ಉಳಿಸ್ಕೊಂಡು ಹೋಗಬೇಕು ಅಂತ ನನ್ನ ಅಭಿಪ್ರಾಯ.
ನನಗೆ ಏನೋ ಒಂಥರ ಆ ವಾಸನೆ, ಆ ದೇವಸ್ಥಾನದ ಮಣ್ಣಿನ ವಾಸನೆ ಅದೆಲ್ಲ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್. ಸೊ ಹಾಗೆ ನಾನು ಬಂದೇ ಇಲ್ಲಲ್ಲ ವ್ಲಾಗಲ್ಲಿ, ಫ್ರಂಟ್ ಕ್ಯಾಮ್ರಾ ಮಾಡಿಕೊಂಡು ಈ ಥರ ರೆಡಿ ಆಗಿದ್ದನ್ನ ತೋರಿಸ್ದೆ. ಆಲ್ಮೋಸ್ಟ್ ಫುಲ್ ಸ್ವೆಟ್ಟಾಗಿ ಏನೂ ಇರಲಿಲ್ಲ ಮನೆಗೆ ಹೋಗೋ ಅಷ್ಟಕ್ಕೆ, ಆ ಥರ ಆಗೋಗಿದ್ದೆ. ಮುಖ ಎಲ್ಲ ಮೇಕಪ್ ಎಲ್ಲ ಹೋಗಿ, ಮೇಕಪ್ ಏನು ಮಾಡ್ಕೊಂಡಲ್ಲ ಆ್ಯಕ್ಚುಲಿ, ಲಿಪ್ಸ್ಟಿಕ್ ಒಂದು ಹಾಕ್ಕೊಂಡು ದೇವ್ರಿಗೆ ಹೋಗೋಕ್ಕೆ ಏನಕ್ಕೆ ಮೇಕಪ್ ಎಲ್ಲ ಬೇಕಲ್ವಾ. ಸೊ ಕಾಟನ್ ಡ್ರೆಸ್ ಹಾಕ್ಕೊಂಡಿದ್ದಿತ್ತು. ಸೊ ಇದನ್ನು ಲಕ್ಕಿ ಹಾಡಬೇಕು ಅಂತ ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದೆ. ಆವಾಗ ಅವ್ರ ಮಮ್ಮಿ ಓಕೆ ಹಾಡು ಅಂತ ಹೇಳಿ ಒಂದು ರೌಂಡೆಲ್ಲ ಹೊಡೆದು ಎಂಜಾಯ್ ಮಾಡ್ತಾಯಿದ್ದ. ಸೊ ನೋಡಿ ಹಾಗೆ ಹಾಕ್ತೀನಿ. ಇದನ್ನೆಲ್ಲ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಚಿಕ್ಕ ಮಕ್ಕಳೆಲ್ಲ ಹಾಡ್ತಾಯಿದ್ರು. ಲಕ್ಕಿ ಜೊತೆ ಇನ್ನೂ ಕಲ್ಸೋಕ್ಕೆ ಪಾಪುನ ಭಯಪಡ್ತೀನಿ. ಬಟ್ ಅವ್ರ ಅಕ್ಕ ಏನಾದರೂ ಹೋಗಿದ್ದರೆ ನಾನು ಖಂಡಿತವಾಗ್ಲೂ ಕಲಿಸ್ತಾ ಇದ್ದೆ, ಸಖತ್ ಎಂಜಾಯ್ ಮಾಡ್ತಿದ್ದ. ಅಕ್ಕ ಸ್ವಲ್ಪ ದೊಡ್ಡವಳಾಗಿರೋದ್ರಿಂದ ಇದೆಲ್ಲ ಹಾಡೋಕ್ಕೆ ಅವಳಿಗೆ ಇಂಟ್ರೆಸ್ಟ್ ಇಲ್ಲ. ಸೊ ಅದಕ್ಕೆ ಏನೂ ಫೋರ್ಸ್ ಮಾಡಿಲ್ಲ. ಆಮೇಲೆ ಬಂತು ತೇರು, ರಾ ವಿಡಿಯೋ, ಸಿಕ್ಕಾಪಟ್ಟೆ ಬ್ಯಾಂಡ್ ಸೌಂಡು, ನೋಡಿ ಹೇಗಿದೆ ಅಂತ. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ವಾ, ಸಾರಿ ಡಿಲೇ ಆಗಿ ವಿಡಿಯೋ ಹಾಕಿದ್ದಕ್ಕೆ, ಸ್ವಲ್ಪ ಬ್ಯುಸಿ ಆಗಿಬಿಟ್ಟುತ್ತೆ. ಸೊ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವ್ಲಾಗ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರಿ ಅವತ್ತಿನ ಡೇ. ಆಲ್ಮೋಸ್ಟ್ 12 o'clock ಆಗೋಗಿತ್ತು ಮನೆ ರೀಚ್ ಆಗೋಕ್ಕೆ. ಎಷ್ಟು ಎಂಜಾಯ್ ಮಾಡಿದ್ರಿ ಅಂದರೆ ಚೆನ್ನಾಗಿತ್ತು. ಮತ್ತು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ದೀವಿ. ಅದೇನೇನು ತೊಗೊಂಡ್ರಿ, ಅದೆಲ್ಲ ಏನಾದರೂ ನಿಮಗೆ ಇಂಟ್ರೆಸ್ಟ್ ಇದೆಯಾ ತಿಳ್ಕೊಳ್ಳೋಕ್ಕೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಅಂದರೆ ಮಾತ್ರ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಗಳಲ್ಲಿ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಸೊ ದೇವ್ರು ಕೂಡ ಬರ್ತಾಯಿತ್ತು, ತೇರೆಲ್ಲ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇವತ್ತಿನ ವ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ಮೋಟಿವೇಟ್ ಸಿಗುತ್ತೆ. ಹಾಗೆ ನಾನು ತುಂಬ ಚೆನ್ನಾಗಿ ಬೇರೆ ವೀಡಿಯೋಸ್ ಮಾಡೋಕ್ಕೆ ಇನ್ಸ್ಪೈರ್ ಆಗ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಬಾಯ್.